ಉತ್ತರ ಕರ್ನಾಟಕ ಭಾಗ ರಾಜಕಾರಣಿಗಳಿಗೆ ಒಂದು ರೀತಿ ಬೇಡವಾದ ಕೂಸಾಗಿದ್ಯಾ ಅನ್ನೋ ಪ್ರಶ್ನೆ. ಪ್ರವಾಹ ಅನ್ನುವಂಥದ್ದು ತಾಂಡವ ಆಡ್ತಾ ಇದೆ. ಸುತ್ತಲೂ ನೀರಿದೆ, ಒಂದು ಲೋಟ ಕುಡಿಯೋಕೆ ನೀರು ಸಿಗ್ತಾ ಇಲ್ಲ. ಒಪ್ಪತ್ತಿನ ಊಟಕ್ಕೆ ಪರದಾಡ್ತಾ ಇದ್ದಾರೆ. ಒಂದೂವರೆ ತಿಂಗಳಿಂದ ನಿರಂತರವಾಗಿ ಇದೇ ಸಮಸ್ಯೆ. ಒಪ್ಪತ್ತಿನ ಊಟಕ್ಕೆ ಓಡಾಡ್ತಾ ಇದ್ದಾರೆ. ಮನೆ ಇಲ್ಲ, ಮಠ ಇಲ್ಲ. ಬಸ್ರಿಯರು, ಬಾಣಂತಿಯರು, ಮಕ್ಕಳು, ವಯಸ್ಸಾಗಿರೋರು ಎಲ್ಲರೂ ಕೂಡ ಒದ್ದಾಡ್ತಾ ಇದ್ದಾರೆ ವಿಲವಿಲ ಅಂತ. ಆದರೆ ಇವತ್ತು ಹೋಗ್ತೀವಿ, ನಾಳೆ ಹೋಗ್ತೀವಿ, ನಾಡ್ದು ಹೋಗ್ತೀವಿ, ಪರಿಹಾರ ಕೊಡಿ ಅಂತ ಅವ್ರು ಕೇಳೋದ್ರಲ್ಲೇ ಬಂತು, ಪರಿಹಾರ ಕೊಡ್ತೀವಿ ಅಂತ ಇವ್ರು ಹೇಳೋದ್ರಲ್ಲೇ ಬಂತು. ಇದು ಉತ್ತರ ಕರ್ನಾಟಕ ಭಾಗದ ಸದ್ಯದ ಪರಿಸ್ಥಿತಿ. ಕೇಂದ್ರದವರಾದರೂ ಅಷ್ಟೇ, ರಾಜ್ಯದವರಾದರೂ ಅಷ್ಟೇ. ಏನಾಗ್ತಾ ಇದೆ ಹಾಗಾದ್ರೆ, ಏನು ಮಾಡ್ತಾರೆ ಇಷ್ಟೆಲ್ಲ ಆದರೂ ಉತ್ತರ ಕರ್ನಾಟಕ ಭಾಗದವರು ಅದಕ್ಕೆ ರೀ ನಮಗೆ ಬೇರೆ ರಾಜ್ಯ ಘೋಷಣೆ ಮಾಡಿಬಿಡಿ, ನೀವು ಈ ರೀತಿಯಾಗಿ ಮಲತಾಯಿ ಧೋರಣೆ ಮಾಡ್ತೀರಾ ಅಂದರೆ ನಮ್ಮನ್ನು ಪಕ್ಕಕ್ಕೆ ಇಟ್ಬಿಡಿ, ನಿಮಗೆ ಬೇಡ ಅಂದರೆ ಅಂತ ಕೇಳ್ತಾ ಇದ್ದಾರೆ. ಆರ್ಥಿಕವಾಗಿ ಅವ್ರು ಬೇಕು, ಆದರೆ ಅವರಿಗೆ ಬೇಕಾಗಿರುವಂತಹ ಸವಲತ್ತನ್ನ ಕೊಡ್ತೀವಿ ಅಂದ ತಕ್ಷಣ ಅವ್ರನ್ನ ದೂರ ನಿಲ್ಲಿಸೋದು ಯಾಕೆ, ತಬ್ಬಲಿಗಳನ್ನು ಮಾಡ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಪರಿಹಾರ ಎಲ್ಲಿ, ಉತ್ತರ ಕೊಡಿ. ನಾನು ವಿದ್ಯಾ ಮಲ್ನಾಡ್. ಉತ್ತರ ಕರ್ನಾಟಕ ಭಾಗವೇ ಯಾಕೆ ಯಾವಾಗಲೂ ನಿರ್ಲಕ್ಷ್ಯ, ಇದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನ ಯಾರು ಕೂಡ ಕೊಡ್ತಾ ಇಲ್ಲ. ಯಾಕೆ ಪ್ರತಿ ವರ್ಷವೂ ಅಲ್ಲಿ ಪ್ರವಾಹ ಆಗುತ್ತೆ? ಅದೊಂದು ರೀತಿ ಹೆಂಗ್ ಗೊತ್ತಾ, ಮಳೆ ಬಂದ್ರೆ ವಿಪರೀತವಾಗಿ, ಬರ್ಲಿಲ್ಲ ಅಂದ್ರೆ ಬರಗಾಲ, ಇಂತಹ ಪರಿಸ್ಥಿತಿ. ಇನ್ನೊಂದೆರಡು ತಿಂಗಳು ಹೋಗ್ಲಿ, ಇನ್ನೊಂದೆರಡು ತಿಂಗಳಾದ್ರೆ ಬರಗಾಲ, ಅಲ್ಲಿ ಮಳೆ ಇಲ್ಲ, ಕುಡಿಯೋಕ್ ನೀರು ಬೇಕು ಅಂತ ಜನ ಕೇಳ್ತಾರೆ. ಬಟ್ ಈಗ ಅದೇ ನೀರಿನಿಂದ ಒದ್ದಾಡ್ತಾ ಇದ್ದಾರೆ. ಒಂದ್ ಕಡೆ ವಿಪರೀತ ಮಳೆ, ಮತ್ತೊಂದು ಕಡೆ ಮಹಾರಾಷ್ಟ್ರದಲ್ಲೂ ಕೂಡ ನೀರನ್ನ ಹೆಚ್ಚಾಗಿ ಬಿಡ್ತಾ ಇದ್ದಾರೆ. ಜನರಿಗೆ ಉಳ್ಕೊಳಕ್ ಮನೆ ಇಲ್ಲ, ಬೆಳೆದಿರೋ ಬೆಳೆ ಕೊಳೆತು ಹೋಗ್ತಾ ಇದೆ. ಕೊಟ್ಗೆಲ್ ಕಟ್ಟಿರೋ ಹಸುಗಳು ಮುಳುಗು ಸಾಯ್ತಾ ಇದ್ದಾವೆ. ಮಂತ್ರಿಗಳೇ, ಉಸ್ತುವಾರಿ ಸಚಿವರುಗಳೇ, ಸಂಸದರೇ ಎಲ್ಲಿ ಹೋಗಿದ್ದೀರಾ? ಮತ ಹಾಕಿ ನಿಮ್ಮನ್ನ ಪಟ್ಟಕ್ಕೆ ಕೂರಿಸಿದ್ದಕ್ಕೆ ಜನ ಏನಾಗಿದ್ದಾರೆ ಗೊತ್ತಾ? ನಿಮ್ಮನ್ನ ನಂಬಿದವರ ಬದುಕು ಈಗ ಮೂರಾ ಬಟ್ಟೆಯಾಗಿದೆ. ಉತ್ತರ ಕೊಡ್ತೀರಾ? ನೆರೆ ರಾಜ್ಯದ ಮಹಾಮಳೆಗೆ ನಮ್ಮ ರೈತರ ಬದುಕೆ ತತ್ತರಿಸಿ ಹೋಗ್ತಾ ಇದೆ. ಕಣ್ತೆರೆದು ನೋಡ್ತೀರಾ? ಪ್ರವಾಹದ ನರಕದಲ್ಲಿರುವ ಜನರ ಕಣ್ಣೀರನ್ನ ಒರೆಸೋದು ಯಾವಾಗ? ನೆರೆಗೆ ಕಂಗೆಟ್ಟ ಜನರನ್ನ ನೋಡಕ್ಕೆ ಪಾಲಿಟಿಕ್ಸ್ ಮಾಡಬೇಕಾ? ಅವ್ರು ಹೋಗ್ಲಿ ನೀವು ಬರ್ಲಿ ಅಂತ ಕಾಯ್ಬೇಕಾ? ಗಂಟು ಮೂಟೆ ಕಟ್ಕೊಂಡು ಊರೇ ಬಿಡ್ತಾ ಇದ್ದಾರೆ ಕೆಲ ಗ್ರಾಮದ ಜನ. ಬರೀ ಶೋಕಿ ವಾಕ್ ಪ್ರಹಾರಕ್ಕೆ ನೆರೆ ವೀಕ್ಷಣೆ ಸೀಮಿತವಾಗುತ್ತಾ? ನೆರೆ ಪ್ರದೇಶಗಳಿಗೆ ಕೆಲವೇ ನಾಯಕರು ಮಾತ್ರ ಭೇಟಿ ಕೊಡ್ತಾ ಇದ್ದಾರೆ. ಭೇಟಿ ಕೊಟ್ಟಂತವ್ರು ಯಾವಾಗ ಕೊಟ್ರು ಅನ್ನೋದನ್ನ ಹೇಳ್ತೀನಿ ನಾನು. ಇನ್ನುಳಿದ ಶಾಸಕರು, ಸಚಿವರು, ಸಂಸದರ ಸುಳಿವೇ ಇಲ್ಲ. ರಾಜ್ಯದ ಅನ್ನದಾತರಿಗೆ ಪ್ರವಾಹದ ಪರಿಹಾರ ಸಿಗತ್ತಾ? ಮತ್ತು ಯಾವ ಕಾಲಕ್ಕೆ? ಮಂತ್ರಿಗಳೇ, ಉಸ್ತುವಾರಿ ಸಚಿವರುಗಳೇ ಮತ್ತು ಸಂಸದರೇ ಎಲ್ಲಿದ್ದೀರಿ? ಉತ್ತರ ಕೊಡಿ. ಮಲ್ಗಿದ್ರೆ ನಿದ್ರೆಯಿಂದ ಎದ್ದೇಳಿ. ಓಕೆ, ಈ ವಿಚಾರವಾಗಿ ಪ್ರಸ್ತಾಪವನ್ನ ಮಾಡಿದ್ರೆ ಅಥವಾ ಪ್ರಶ್ನೆಯನ್ನ ಕೇಳಿದ್ರೆ ನಾಯಕರು ಏನೇನಂತಾರೆ ಅನ್ನೋದನ್ನ ಮೊದಲು ನೋಡ್ತಾ ಹೋಗೋಣ. ಸಂಬಂಧಪಟ್ಟಂತ ಮಂತ್ರಿಗಳು ಅಲ್ಲಿ ಭೇಟಿ ಕೊಡೋರಿದ್ದಾರೆ ಮತ್ತು ಭೇಟಿ ಕೊಟ್ಟ ಮೇಲೆ ಯಾವ ರೀತಿಯಾಗಿ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಚೀಫ್ ಮಿನಿಸ್ಟರು ನಿರ್ಧಾರ ಮಾಡ್ತಾರೆ. ಬಾಕಿ ಎಲ್ಲ ಕಡೆ ನಮ್ಮ ಶಾಸಕರು ಆ ಭಾಗದಾಗ ಇರ್ತಕ್ಕಂಥ ಅವರು ಕೂಡ ಹೋಗ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. ಆದರೆ ಭಾಳಷ್ಟು ಬೆಳೆ ನಾಶ ಆಗಿದೆ. ಒಂದು ಬೆಳೆ ಅಲ್ಲಿ ಇವತ್ತು ಉಳಿದಿಲ್ಲ. ಮಹಾರಾಷ್ಟ್ರಕ್ಕೆ 300 TMC ಇವತ್ತು 300 TMC ಇವತ್ತು ಸಹ ಹಂಚಿಕೆ ಆಗಿದೆ. ಅದರಲ್ಲಿ 95 TMC ಭೀಮಾ ಬೇಸಿನಲ್ಲಿ, ಫ್ಲ್ಯಾಂಕ್ನಲ್ಲಿ ಭೀಮಾ ಇದೆ. 95 TMC ಜಾಸ್ತಿ ಬಳಸ್ಕೋಬಾರ್ದಲ್ಲಿ. ಆದರೆ ಅವರು ಅನೇಕ, ನಾನು ಹೇಳಿದ್ನಲ್ಲ ಡೈವರ್ಷನ್ಸನ್ನ, ಅಲ್ಲಿಷ್ಟು ಕಾಪಿನೂ ಕೊಡ್ತೀನಿ, ಅನೇಕ ಡೈವರ್ಷನ್ಸ್ನ, ಭೀಮಾ ಸೀನಾ ಡೈವರ್ಷನ್ಸು, ಇನ್ನೊಂದು ಲಿಫ್ಟ್ ಇರಿಗೇಷನ್ ಸ್ಕೀಮ್ ಸುಮಾರು 22 TMC ಅಷ್ಟು, ಇದು 17 TMC, ಮತ್ತು ಸಣ್ಣ ಸಣ್ಣ ಬ್ಯಾರೇಜಸ್ಗಳು ಹೀಗೆಲ್ಲನೂ ಕೂಡ ಮಾಡಿ ಸುಮಾರು ಇದು ಕಾಂಗ್ರೆಸ್ನವರಾದ್ರೆ ಬಿಜೆಪಿ ಅವರು ಏನ್ ಮಾತಾಡಿದ್ದಾರೆ ನೋಡ್ತಾ ಹೋಗೋಣ. ಮೊದಲಿಗೆ ಮಳೆ ಹೆಚ್ಚಾಗಿರುವಂಥದ್ದು, ಅತಿವೃಷ್ಟಿಯ ಪರಿಣಾಮವಾಗಿ ಈ ಭಾಗದ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ರೈತರು ಸಂಕಷ್ಟದಲ್ಲಿದ್ದಾರೆ. 70-80% ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ಗಾಯದ ಮೇಲೆ
ಬರೆ ಎಳೆದಿರೋ ಹಾಗೆ ಇವತ್ತು ಮಹಾರಾಷ್ಟ್ರದ ಜಲಾಶಯಗಳಿಂದ ಏನು ನೀರು ಬಿಟ್ಟಿದ್ದಾರೆ 2 ಲಕ್ಷ ಕ್ಯೂಸೆಕ್ಸ್ಗೂ ಹೆಚ್ಚು ನೀರು ಇವತ್ತು ಹೊರ ಹರಿವೇನಾಗಿದ್ದಾವೆ. ಇದರ ಪರಿಣಾಮ ಇವತ್ತು ಆ ನದಿ ತೀರದ ಬಡವರು ಕೂಡ ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ನಾವು ಖುದ್ದಾಗಿ ಭೇಟಿ ನೀಡಬೇಕು, ಸಮಸ್ಯೆಗಳನ್ನು ಅರ್ಥ ಮಾಡ್ಕೋಬೇಕು, ರಾಜ್ಯ ಸರ್ಕಾರಕ್ಕೆ ಕಿವಿ ಹಿಂಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಬಂದಿದ್ದೇವೆ. ತಾವು ನೋಡ್ತಾ ಇದ್ದೀರಿ, ಉಸ್ತುವಾರಿ ಸಚಿವರುಗಳು ನಾಮಕಾವಾಸ್ತೆ ಆಗಿದ್ದಾರೆ. ಉಸ್ತುವಾರಿ ಸಚಿವರುಗಳು ಅಂತ ಅನ್ನಿಸ್ಕೊಂಡವರು ಎಲ್ಲಿ ರೈತರ ಸಮಸ್ಯೆ ಇದೆ ಅಲ್ಲಿ ಹೋಗಿ ಪ್ರವಾಸ ಮಾಡಿ ಅವ್ರ ಸಮಸ್ಯೆ ಕೇಳುವಂಥದ್ದು ಯಾವ ಪರಿಪಾಠವು ಎಲ್ಲವೂ ಕೂಡ ಈ ಸರ್ಕಾರ. ಈ ಕಡೆ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಮಂತ್ರಿಗಳು ಕೂಡ, ಅದು ಬೀದರ್ ಇರ್ಬೋದು, ಗುಲ್ಬರ್ಗ ಇರ್ಬೋದು, ರಾಯಚೂರು ಇರ್ಬೋದು, ಎಲ್ಲ ಮಂತ್ರಿಗಳು ವಾಸ್ತವ್ಯ ಇರೋದು ಬೆಂಗಳೂರಿನಲ್ಲಿ. ಅವರೆಲ್ಲ ಯಾವಾಗಾದರೂ ಹಬ್ಬಕ್ಕೆ ಹರಿದಿನಗಳಿಗೆ ಟೂರ್ ಬಂದಂಗೆ ಬರ್ತಾರೆ. ಸಮಸ್ಯೆ ಬೇಕಾಗಿಲ್ಲ ಅವರಿಗೆ. ಇವತ್ತು ಸಂಕಷ್ಟದಲ್ಲಿ ರೈತರು, ಸಾಮಾನ್ಯ ಜನರಿದ್ದಾರೆ, ಬಡವರಿದ್ದಾರೆ, ಅವರೆಲ್ಲರಿಗೂ ಸಮಸ್ಯೆ ಇದೆ. ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಸರ್ಕಾರದಲ್ಲಿ ಯಾರೂ ಕೂಡ ತಯಾರಿಲ್ಲ. ನಾನು ನೋಡ್ತಾ ಇದ್ದೇನೆ ಇವತ್ತಿನವರೆಗೂ ಕೂಡ ಒಬ್ಬ ಮಂತ್ರಿಗಳು ಕೂಡ ಈ ಏರಿಯಾಗಳಿಗೆ ಬರೋದಿಲ್ಲ. ಮತ್ತಿನ್ನು ಅಧಿಕಾರ ಯಾಕೆ ಬೇಕು ಇವರಿಗೆ? ಇಂಥ ಸಮಸ್ಯೆಗಳ ಕಾಲದಲ್ಲೂ ಜನರ ಸಮಸ್ಯೆಗಳಿಗೆ ನೀವು ಪರಿಹಾರ ಕೊಡಲಿಲ್ಲ ಅಂದರೆ ನೀವು ಯಾಕೆ ಬೇಕು? ಮತ್ತೆ ಆ ಕಾರಣದಿಂದ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ರೈತರು ಬೆಳೆಯುವಂಥ ಯಾವುದೇ ಪೀಕು, ತೊಗರಿಯಿಂದ ಹಿಡಿದು ಸೋಯಾದಿಂದ ಹಿಡಿದು ಹೆಸರಿಂದ ಹಿಡಿದು ಯಾವುದು ಕೂಡ ಇವತ್ತು ಬಂದಿಲ್ಲ, ಪೂರ್ಣ ನಾಶ ಆಗಿದೆ. ಕೃಷಿ ಇಲಾಖೆ ರೈತರ ಪಾಲಿಗೆ ಸತ್ತಂತಾಗಿದೆ. ಕೃಷಿ ಇಲಾಖೆ ರೈತರ ಪಾಲಿಗೆ ಸತ್ತಂತಾಗಿದೆ. ಯಾವುದೇ ರೀತಿಯ ಪ್ರಿಲಿಮಿನರಿ ಸರ್ವೆ ಕೂಡ ಆಗಿಲ್ಲ, ಡಿಟೇಲ್ ಸರ್ವೆ ಕೂಡ ಮಾಡಿಲ್ಲ. ಯಾವುದೇ ಮಂತ್ರಿಗಳು ಇಲ್ಲಿ ಬಂದು ನೋಡಿಲ್ಲ. ಮುಖ್ಯಮಂತ್ರಿಗಳಂತೂ ಕೇವಲ ವಿಡಿಯೋ ಕಾನ್ಫರೆನ್ಸ್ಗೆ ಅವರ ಬೆಳೆ ಸಮೀಕ್ಷೆ ಮುಗಿದೋಗಿದೆ. ಇಡೀ ಕಲ್ಯಾಣ ಕರ್ನಾಟಕವಾದ ರೈತರನ್ನ ಇದೇ ಸಿದ್ದರಾಮಯ್ಯ, ನಾನು ಅವಾಗ ಹೇಳ್ತಾ ಇರ್ತೀನಿ, ಸಿದ್ದರಾಮಯ್ಯ ಕಳೆದೋಗವ್ರೆ ಅಂತೆ. ಆ ಸಿದ್ದರಾಮಯ್ಯ ಕಳೆದೋಗವ್ರೆ, ಅದನ್ನು ನಮ್ಮ ಏನಾದ್ರು ಆಗಲಿ ಆಮೇಲೆ ನೋಡೋಣ. ಮೊದಲು ಇಂಥ ಸಂದರ್ಭದಲ್ಲಿ, ಇಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಇವತ್ತು ಮಳೆ ಆಗಿದೆ, ಆ ಮಳೆಯ ಅವಾಂತರಕ್ಕೆ ಪರಿಹಾರವನ್ನು ಮಾಡ್ತಕ್ಕಂಥದಕ್ಕೆ ತಕ್ಷಣವೇ ಧಾವಿಸಬೇಕು. ರೈತರ ನೆರವಿಗೆ ಬರಬೇಕು. ಇಂಥ ಸಂಕಷ್ಟದಲ್ಲಿ ರೈತರಿಗೆ ನೆರವಾಗಬೇಕು ಅಂತ ನನ್ನ ಆಗ್ರಹಪೂರ್ವಕ. ಇಂಥ ಸಿದ್ದರಾಮಯ್ಯ